ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಶುಭಾಶಯಗಳು. ಈ ಕಾರ್ಮಿಕರ ಸಂಘ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಹೇಳುವುದೇನೆಂದ್ರೆ ಇದರಲ್ಲಿ ಬೆನಿಫಿಟ್ ತುಂಬಾ ಇದೆ. 1ನೇ ತರಗತಿಯಿಂದ IAS IPS ಓದೋವರೆಗೂ ದುಡ್ಡು ಬರುತ್ತೆ. ನಾಡಿನ ಜನರಿಗೆ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಎಲ್ಲ ಕಾರ್ಮಿಕ ವರ್ಗದವರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಬರುತ್ತೋ ದಯವಿಟ್ಟು ಅದನ್ನು ಉಪಯೋಗಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾರ್ಮಿಕರ ಅಂದರೆ ಜಲ್ಲಿ ಹೊಡೆಯೋದು ಮತ್ತು ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತು ಮರಳು ಇದೆಲ್ಲ ಸಂಬಂಧಪಟ್ಟಂಗೆ ನಡೆಯುತ್ತದೆ. ದಯವಿಟ್ಟು ನಿಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ಎಲ್ಲರಿಗೂ ಶುಭಾಶಯಗಳು. ಈ ಕಾರ್ಮಿಕರ ಸಂಘ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಹೇಳುವುದೇನೆಂದ್ರೆ ಇದರಲ್ಲಿ ಬೆನಿಫಿಟ್ ತುಂಬಾ ಇದೆ. 1ನೇ ತರಗತಿಯಿಂದ IAS IPS ಓದೋವರೆಗೂ ದುಡ್ಡು ಬರುತ್ತೆ. ಹಾಸ್ಪಿಟಲ್ ದುಡ್ಡು ಬರುತ್ತೆ, ಮದುವೆಗೆ ದುಡ್ಡು ಬರುತ್ತೆ, ನಾವೇನಾದ್ರೂ ಡೆತ್ ಆದ್ರೂ ದುಡ್ಡು ಬರುತ್ತೆ. ಈ ಸೌಲಭ್ಯಗಳನ್ನು ಎಲ್ಲರೂ ಪಡಿಬೇಕು. ನಾವು ಕೇಳೋದು ಒಂದೇ. ಮತ್ತೆ ಕೇಳೋದೇನಂದ್ರೆ ಇದರಲ್ಲಿ ಬೆನಿಫಿಟ್ ಇದೆ. ಈ ಬೆನಿಫಿಟ್ ಸರ್ಕಾರದಿಂದ 2 ವರ್ಷದಿಂದ ಏನು ಕೊಡ್ತಾ ಇಲ್ಲ. ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಆಸ್ಪತ್ರೆಗೆ ದುಡ್ಡು ಬರ್ತಾ ಇಲ್ಲ, ಯಾವುದೂ ಸರಿಯಾಗಿ ವ್ಯವಸ್ಥೆ ನಡೀತಾ ಇಲ್ಲ. ಇದರಿಂದ ಕಾರ್ಮಿಕರೆಲ್ಲ ಸೇರಿ ಒಂದು ದಿನ ರ್ಯಾಲಿ ಮಾಡ್ಬೇಕಂತ ಆಫೀಸಲ್ಲೂ ರೆಸ್ಪೆಕ್ಟ್ ಇಲ್ಲ. KGF ಹೋದ್ರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅವರು ಕಾರಣ ಹೇಳೋದೇ ಬೇರೆ, ಎತ್ತಕ್ಕೋಸ್ಕರ ಕಾರಣ ಹೇಳ್ತಾರೆ ಅವರು. ಅದನ್ನ ನಾವು ಕೇಳಬೇಕು. ಎಲ್ಲ ಒಂದ್ ದಿವಸ ರ್ಯಾಲಿ ಮಾಡ್ಬೇಕು. ದಯವಿಟ್ಟು ಎಲ್ಲಾ ಕಾರ್ಮಿಕರು ಒಂದ್ ದಿವಸ ಬರಬೇಕು. ಎಲ್ಲ ಕಾರ್ಮಿಕ ವರ್ಗದವರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಈ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘವನ್ನು ಓಪನ್ ಮಾಡಿರೋ ಕಾರಣ ಇದರಲ್ಲಿರೋ ಬೆನಿಫಿಟ್ಗಳನ್ನು ಎಲ್ಲ ಕಾರ್ಮಿಕರು ಪಡಿಬೇಕನ್ನೋದು ಇದರ ಉದ್ದೇಶ ಆಗಿದೆ. ಈ ಸಂಘದ ಉದ್ದೇಶ ಆಗಿದೆ. ಇದನ್ನ ಅಭಿವೃದ್ಧಿ ಪಡಿಸಬೇಕು. ಇದರಲ್ಲಿ ಬರೋ ಬೆನಿಫಿಟ್ ನ ಪ್ರತಿಯೊಂದನ್ನು ಕಾರ್ಮಿಕ ವರ್ಗದವರು ಪಡಿಬೇಕು. ಅದಕ್ಕೋಸ್ಕರ ಈ ಸಂಘನ ನಡೆಸ್ತಾ ಇದ್ದೀವಿ. ಸೌಲಭ್ಯನ ಪ್ರತಿಯೊಬ್ಬರು ಪಡಿಬೇಕು. ಅದ ಕಾರ್ಡ್ ಅನ್ನ ಮಾಡಿಸ್ಬೇಕು. ಮಾಡಿಸ್ಕೊಂಡು ಕರೆಕ್ಟ್ ಆಗಿ ರಿನ್ಯೂವಲ್ ಬೆನಿಫಿಟ್ ಅನ್ನು ಪ್ರತಿಯೊಂದು ವರ್ಷನೂ ಬೆನಿಫಿಟ್ ಅನ್ನು ತಗೋಬೇಕು ಅಂತ ಕೇಳ್ಕೊಂತೀವಿ. LKG UKG KAS IAS ವರೆಗೂ ಕೋಚಿಂಗ್ ಎಜುಕೇಶನ್ ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ರೀತಿ ಮಕ್ಕಳದ್ದು ಮದುವೆ ಆದ್ರೂ ಕೊಡ್ತಾರೆ. ಅವರು ಬೆನಿಫಿಟ್ ಡೆತ್ ಆದ್ರೂ ಅಷ್ಟೇ, ಇಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟಲ್ ಆಗಿ ಹ್ಯಾಂಡಿಕ್ಯಾಪ್ ಆದ್ರೂ ಅದಕ್ಕೂ ಬೆನಿಫಿಟ್ ಕೊಡ್ತಾರೆ. ಸೌಲಭ್ಯನ ಎಲ್ಲಾನು ಪಡಿಬೇಕು. ಇರೋ ಎಲ್ಲ ಕಾರ್ಮಿಕ ವರ್ಗದವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಜನರಿಗೆ ಆರ್ಥಿಕ ಶುಭಾಶಯಗಳು, ಕಾರ್ಮಿಕರ ಶುಭಾಶಯಗಳು. ನಾವು ಈ ಸಂಘ ಮಾಡಿರೋ ಉದ್ದೇಶ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಬರುತ್ತೋ ದಯವಿಟ್ಟು ಅದನ್ನು ಉಪಯೋಗಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾರ್ಮಿಕರ ಅಂದ್ರೆ ಜಲ್ಲಿ ಹೊಡೆಯೋದು ಮತ್ತೆ ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತೆ ಮರಳು ಇದೆಲ್ಲ ಸಂಬಂಧಪಟ್ಟಂಗೆ ನಡೆಯುತ್ತದೆ. ದಯವಿಟ್ಟು ನಿಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು. ಪ್ಲಸ್ ನೀವು ಪ್ರತಿ ವರ್ಷ ಒಂದ್ಸಲಿ ರಿನ್ಯೂವಲ್ ಮಾಡಿಸ್ಬೇಕು. ನೀವು ಕಾರ್ಡ್ ಮಾಡ್ತಿದೀವಿ ನಮ್ಗೆ ಅಮೌಂಟ್ ಬರುತ್ತೆ ಅಂದ್ರೆ ದಯವಿಟ್ಟು ಅದು ಸುಳ್ಳು. ಯಾಕಂದ್ರೆ ನೀವು ತಿಂಗಳಿಗಾದ್ರೂ ಒಂದ್ಸಲಿ ಆಫೀಸ್ಗೆ ಬಂದು ಯಾವ ತರ ಬೆನಿಫಿಟ್ ಇದೆ, ಇವಾಗ ಏನ್ ನಡೀತಾ ಇದೆ ಅಂತ ದಯವಿಟ್ಟು ನೀವು ಮಾಹಿತಿ ತಿಳ್ಕೊಬೇಕಾಗುತ್ತೆ. ನಾವು ಕಾರ್ಡ್ ಮಾಡ್ಸಿದೀವಿ ಅಮೌಂಟ್ ಆಗುತ್ತೆ ಅಂದ್ರೆ ಅದು ದಯವಿಟ್ಟು ಬರಲ್ಲ. ಓಕೆನಾ? ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು. ಬಂದ್ಬಿಟ್ಟು ನಮ್ ಕಾರ್ಡ್ ರಿನ್ಯೂವಲ್ ಇದೆಯಾ ಇಲ್ವಾ, ಏನಾಗಿದೆ ನಮ್ ಕಾರ್ಡ್, ಯಾವ ತರ ಬೆನಿಫಿಟ್ ಇದೆ, ಏನಾದ್ರೂ ಸ್ಕಾಲರ್ಶಿಪ್ ಬಿಟ್ಟಿದಾರಾ, ಇಲ್ಲಾಂದ್ರೆ ಮೊನ್ನೆ ಲ್ಯಾಪ್ಟಾಪ್ ಎಲ್ಲ ಕೊಟ್ವಿ, ಮತ್ತೆ ಕಿಟ್ಗಳು ಕೊಟ್ವಿ. ಆತರ ತುಂಬಾ ಜನರು ಅಳವಡಿಕೆ ಮಾಡ್ಕೊಂಡಿಲ್ಲ. ಯಾರು 100% ಅಂದ್ರೆ ಅದ್ರಲ್ಲಿ 50 ಮಾತ್ರ ತಗೊಂಡಿದ್ದಾರೆ ಅಷ್ಟೇ. ಬೇಕಾದ ಜನರು ಯಾರಿಗೂ ಒಬ್ರು ಊರಲ್ಲಿ ನಮ್ಮ ಪಕ್ಕದ ಮನೆಯವರು ಹೇಳಲ್ಲ ಸರ್ ಮಾಹಿತಿ ನಮ್ಗೆ, ಅಯ್ಯೋ ನಾವೇ ಇನ್ನೊಂದ್ಸಲಿ ತಗೊಂಡ್ಬಿಡೋಣ ಅಂತ. ಆತರ ಈ ಉದ್ದೇಶ ಇರುತ್ತೆ. ದಯವಿಟ್ಟು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಊರಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಸಿದೀರಾ, ಒಂದು ಡೆತ್ ಆಗ್ಲಿ, ಒಂದು ಹೆರಿಗೆ ಇದ್ರೆ, ಒಂದು ಮದುವೆ ಇದ್ರೆ ದಯವಿಟ್ಟು ಅದನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ಲಸ್ ಕಾರ್ಮಿಕರದು ಆಯ್ತಾ? ಯಾಕಂದ್ರೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರು ಏನ್ ಮಾಡ್ತಿದಾರೆ ಅಂದ್ರೆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ರಿನ್ಯೂವಲ್ ಮಾಡ್ಸಲ್ಲ. ನಾನ್ ಮಾಡ್ಸಿದೀನಿ, ನನ್ಗೆ ಅಮೌಂಟ್ ಬರುತ್ತೆ. ಮೇಡಮ್ ಅವ್ರಿಗೆ ಬರ್ತಿದೆ, ನಮಗ್ ಬರ್ತಿಲ್ಲ. ಯಾಕೆ ಉದ್ದೇಶ? ಅದು ನೀವು ಕಾರ್ಡ್ ಏನ್ ರೂಲ್ಸ್ ಇದೆ ಅದನ್ನ ಸರಿಯಾಗಿ ಮಾಡಿಸ್ಕೋಬೇಕು ಸರ್, ಆಯ್ತಾ? ಬಟ್ ಯಾಕಂದ್ರೆ ಅದು ಮಾಡ್ತಿಲ್ಲ. ಯಾರೋ ಇವಾಗ ನಮ್ ಬೇಕಮಂಗದಲ್ಲಿ ಇದ್ ಬಂದ್ಬಿಟ್ಟು ನಮ್ಗೆ ಬೆನಿಫಿಟ್ಗಳು ಬರ್ತಿಲ್ಲ ನಮ್ KGF ತಾಲೂಕಲ್ಲಿ ಅಂದ್ರೆ ನೀವು ಕಾರ್ಮಿಕರು ಸರಿ ಇಲ್ಲ. ಯಾಕೆ ಹೇಳಿ? ನೀವು ಒಂದು ಮೀಟಿಂಗ್ ಬನ್ನಿ ಅಂದ್ರೆ ನಮ್ ಕೆಲಸ ಹೋಗುತ್ತೆ ಅಂತೀರಾ. ನಿಮ್ಗೋಸ್ಕರ ನಾವು
ಮಾಡಿರೋದು ಆಯ್ತಾ. ದಯವಿಟ್ಟು ಅದನ್ನ ಉದ್ದೇಶ ನೀವು ತಿಳ್ಕೊಬೇಕಾಗಿ ನಮ್ಗೇನ್ ಇವತ್ತು ಕೂಲಿ ಹೋಗುತ್ತೆ, ಕೂಲಿ ಕೊಡ್ತೀರಾ, ನಾವು ಹೋರಾಟಕ್ಕೆ ಬರ್ತೀವಿ ಅಂತಾರೆ. ಯಾಕೆ ಕೂಲಿ ಕೊಡ್ಬೇಕು? ನಿಮ್ಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ. ಸೌಲಭ್ಯಗಳು ಗೌರ್ಮೆಂಟ್ ನೀವು ಬಂದು ಕೇಳ್ಬೇಕು ಸರ್ ಅದನ್ನ, ಆಯ್ತಾ. ಎಲ್ರು ಬಂದ್ಬಿಟ್ಟು ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ತುಂಬಾ ಡೌನ್ ಆಗಿದೆ, ಅದೆಲ್ಲ ನೀವು ಕೇಳ್ಬೇಕಾಗಿ ಇವಾಗ ಏನೋ ಸಂಘ ಇದೆಲ್ಲ ಇದೆಯಲ್ವಾ, ಅವರೆಲ್ಲ ಏನ್ ಮಾತಾಡಿದಾರೆ ಅಂದ್ಬಿಟ್ಟು ನೀವು ಕಾರ್ಮಿಕರು ನಮ್ಗೆಲ್ಲ ಏನು ಅದು ಹೋರಾಟ ಮಾಡೋದಕ್ಕೆಲ್ಲಾನು ನೀವು ಸ್ಪಂದಿಸ್ಬೇಕಾಗಿ, ಮತ್ತೆ ನಿಮ್ಮ ಸೌಲಭ್ಯಗಳನ್ನ ನೀವೇ ಪಡೆದುಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶಶಿಕಲಾ ಬೇತ್ಮಂಗಲದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿನೋದ್ ಅವರ ಹೆಂಡತಿನ